ಅವ್ರಿಗೆ ಅಲ್ಲಿ ನಡೆಯುವ ಘಟನೆಗಳು ಗೊತ್ತಾಗೋದ್ರಿಂದಾಗಿ ಗೋಕಾಕ್ ಜಿಲ್ಲೆ ಆಗೇ ಆಗ್ತದೆ. ಚಿಕ್ಕೋಡಿನೂ ಮಾಡಬೇಕು ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಇಬ್ಬರು ಈ ನಮ್ಮ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು, ಉಸ್ತುವಾರಿ ಅವರು 2 ಜಿಲ್ಲೆ ಮಾಡಬೇಕು ಅನ್ನುವಂಥದ್ದು. ಮತ್ತು ಮೇಲಾಗಿ ಇವತ್ತು ಉಸ್ತುವಾರಿ ನಮ್ಮ ಸತೀಶ್ ಅವರ ಮಗಳು ಪ್ರಿಯಾಂಕಾ ಅವರು ಚಿಕ್ಕೋಡಿಯಲ್ಲಿ ಏನಪ್ಪ ಚಿಕ್ಕೋಡಿ ವಿಭಾಗದ ಇವತ್ತು MP ಆಗಿದ್ದರಿಂದಾಗಿ 2 ಆಗುವಂಥದ್ದು, 2 ಮಾಡಬೇಕಾಗಿತ್ತು. ಒಂದನ್ನು ಮಾಡಿದ್ರೆ ಬಿಡುವಂಥ ಪರಿಸ್ಥಿತಿ ಇವತ್ತು ಉಳಿದಿಲ್ಲ. ಚಿಕ್ಕೋಡಿ ಘೋಷಣೆ ಮಾಡಿದ್ರೆ ಗೋಕಾಕ್ ಆಗಲೇಬೇಕು, ಗೋಕಾಕ್ ಘೋಷಣೆ ಮಾಡಿದ್ರೆ ಚಿಕ್ಕೋಡಿ ಆಗಲೇಬೇಕು ಅನ್ನೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕಂದ್ರೆ ಒಂದಕ್ಕೊಂದಷ್ಟು ತಳಕ್ಕೆ ಮೊಳಕ್ಕೆ ಹಾಕ್ಕೊಂಡು ಬಿಟ್ಟಿದ್ದಾರೆ. ಅಲ್ಲಿ ಜನ ಇಲ್ಲಿ ಜನ, ಒಂದನ್ನು ಮಾಡಿದ್ರೆ ಇನ್ನೊಂದು ಕಡೆ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣ ಅದ. ಈಗ ನೋಡಿರಿ, ಅನೇಕ ಸಲ ಹಿಂದಾದಂಥ ಸ್ಟ್ರೈಕ್ಗಳನ್ನೆಲ್ಲ ನೋಡ್ತಾ ಬಂದ್ರೆ ನಮಗೆ ಗೊತ್ತಾಗೇ ಆಗ್ತದೆ ಹೌದಪ್ಪ ಅಂತೇಳಿ. ಅಲ್ಲಿ ಚಿಕ್ಕೋಡಿಯವ್ರ ಜಿಲ್ಲೆ ಆಗ್ಬೋದು ಘೋಷಣೆ ಸ್ಟಾರ್ಟ್ ಮಾಡಿದರು, ಮೂವ್ಮೆಂಟ್ ಮಾಡೋಕೆ ಇಲ್ಲಿ ಗೋಕಾಕದ ನಮ್ಮ ವಕೀಲರು, ನಮ್ಮ ಇಲ್ಲಿ ಕೆಲವರು ಮುಂದಾಳುಗಳು ಇವರು ಇಲ್ಲ ಗೋಕಾಕ್ ಜಿಲ್ಲೆ ಆಗಲೇಬೇಕಂತ ಇವರು ತಮ್ಮ ಧ್ವನಿಯನ್ನು ಎತ್ತರಕ್ಕೆ ಇರಿಸ್ತಾ ಇರ್ತಾರೆ. ಹೀಗಾಗಿ 2 ಇವತ್ತು ಅನಿವಾರ್ಯದ ಮಾಡಬೇಕಾಗಿದ್ದು ಅವಶ್ಯದ ಅನ್ನುವಂಥದ್ದು ಮೋಸ್ಟ್ ಪ್ರಾಬಬ್ಲಿ 18 ಶಾಸಕರಿಗೆ ಅನಿಸಿರ್ತದೆ. ಅದು ತಮ್ಮ ಒಂದು ಕ್ಷೇತ್ರದ ಜನ ಬೇಜಾರಾಗಬಾರಂತೆ ವಿಚಾರಗಳು ಹೊರಗೆ ಹಾಕ್ತಾಯಿಲ್ಲ. ಬಟ್ ಬಹಳ ವರ್ಷಗಳ ಈ ಬೇಡಿಕೆ ಈ ಸಲ ಈಡೇರುವ ಒಂದು ಹಂತಕ್ಕೆ ಬಂದದಂತೇಳಿ ಮೋಸ್ಟ್ಲಿ ಅನಿಸ್ತಾ ಇದೆ. ಹೀಗಾಗಿ ಈ ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗದ ಜನ ಸ್ವಲ್ಪ ಉಸಿರು ಬಿಟ್ಟರು ಸಹಿತ ಆದರೂ ಈಗ ಆಗಲಿಕ್ಕೆ ಹೊರಟದ. ಈಗ ಆಗಲಿಲ್ಲ ಅಂದರೆ ಇನ್ನೆಂದೂ ಆಗೋದಿಲ್ಲ ಅನ್ನುವಂಥ ಮನೋಸ್ಥಿತಿಗೆ ಬಂದ ಇವತ್ತು ಒತ್ತಡ ಹಾಕ್ತಾ ಇದ್ದಾರೆ ಶಾಸಕರ ಮೇಲೆ, ನಮ್ಮ ಉಸ್ತುವಾರಿ ಮೇಲೆ, ಅದೇ ಕಾಲಕ್ಕೆ ನಮ್ಮ ಸಚಿವೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ಮೇಲೆ. ಅವರು ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು 3 ಜಿಲ್ಲೆ ಆಗಬೇಕು ಅನಿವಾರ್ಯದ ಇದು ಅನ್ನುವಂಥದ್ದು. ಬೆಳಗಾವಿ, ಚಿಕ್ಕೋಡಿ ಮತ್ತು ಗೋಕಾಕ್ ಆಗಬೇಕು ಅನ್ನುವಂಥ ಮನೋಸ್ಥಿತಿಗೆ ಬಂದಿತ್ತಿದ್ದಾರೆ. ಹೀಗಾಗಿ ಒಂದನೇದು ಉಸ್ತುವಾರಿ ನಮ್ಮ ಗೋಕಾಕದವರಾಗಿದ್ದರಿಂದಾಗಿ, ಎರಡನೇದಾಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಮೀಪದವರು ಅವ್ರಿಗೂ ಒಡೆಯೋದು ಬೇಕಾಗಿದೆ. ಜಿಲ್ಲಾ ಭಾಳ ದೊಡ್ಡದಾಗಿದೆ ಅಂತ ಮಾತುಗಳನ್ನು ಕೇಳಿದಾಗ